ಉಪ್ಪಿನಕಾಯಿ ಕೊಡು ಅಣ್ಣಯ್ಯ. ಓಕೆ, ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಂದರೆ ಶಿವಗಂಗೆ. ಸೊ ರೆಡಿಯಾಗಿ ಬೈಕೆಲ್ಲ ರೆಡಿಯಾಗಿದೆ. ಸೊ ಕಸನ ಹಿಂಗೆ ತಬಕ್ಕಂತ ಎಲ್ಲಾದರೂ ಎಸ್ಬಿಟ್ಟು ಸುರ್ರ ಅಂತ ಹೋಗ್ತಾ ಇರೋದು ಕೆಲಸ. ಸೊ ನಾವು ಹೈವೇ ತೊಗೊಂಡಿಲ್ವಾ, ಯಾವುದೋ ಒಂದು ಸೈಡ್ ಚಿಕ್ಕ ಥರ ಸೈಡ್ ವೇ ತೊಗೊಂಡಿದ್ದೀವಿ. ಸೊ ಸೈಡ್ ಚಿಕ್ಕಲ್ಲಿ ಹೋಗ್ತಾ, ಸೈಡ್ ಚಿಕ್ಕ ಅಂದರೆ ಗೊತ್ತಿರಬೇಕು ತುಂಬ ಈಗಿನ ಜನ್ರೇಷನ್ ಅವ್ರಿಗೆ. ಸೊ ಸೈಡಲ್ಲಿ ಹಂಗೆ ಸುಸು ಮಾಡಿ ಶುರು ಮಾಡಿದ್ವಿ ನಮ್ಮ ಟ್ರೆಕ್ ಶುರು ಮಾಡ್ತಿದ್ದಂಗೆ ನಮ್ಮ ಬಾಸು ಫುಲ್ಲು ಸ್ಮೈಲಲ್ಲಿ ಶುರು ಮಾಡಿದ್ರು. ಹೋಗ್ತಾ 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 ಸ್ವಲ್ಪ 2 ವಾರದಿಂದ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಅಪ್ಸೆಟ್ ಆಗಿದೆ, ಎಣ್ಣೆ ಹೊಡೆದು ಸುಸ್ತಾಗಿ ಸುರು ಬಿಡ್ತಾಯಿದ್ರು ನಮ್ಮ ಬಾಸು. ಹಂಗೆ ಲೆಫ್ಟಲ್ಲಿಂದ ನೋಡಿದ್ರೆ ನಮ್ಮ ಶಾರುಖ್ ಖಾನ್ ಥರ ಕಾಣ್ತಾರೆ, ರೈಟಲ್ಲಿಂದ ನೋಡಿದ್ರೆ ಅಂಬರೀಷ್ ಥರ ಕಾಣಿಸ್ತಾರೆ. ಸೊ ನಡೆದ್ರು ಪೀಕು ಸಖತ್ ದೂರ ಇತ್ತು. ಸೊ ನಡೀತಿದ್ದಂಗೆ ಸಖತ್ ಸುಸ್ತಾಗಿತ್ತು, ಸ್ವೆಟ್ ಆಗ್ತಾ ಶುರು ಮಾಡಿದ್ರು. ಸೊ ಅದಕ್ಕೆ ಜಾಕೆಟ್ ಬಿಚ್ಚಿದ್ದು ಸಾಕಾಗಿಲ್ಲ ಅಂತ ಹೇಳಿ ನಮ್ಮ ಬಾಸು ಶೂ ಬಿಚ್ಚಿದ್ದು ಸಾಕಾಗಿಲ್ಲ ಅಂತ ಹೇಳಿ ಬೆಲ್ಟು ಸಾಕಾಗಿಲ್ಲ ಅಂತೇಳಿ ಪ್ಯಾಂಟೇ ಬಿಚ್ಚಿಬಿಟ್ರು. ಆಹಾ, ವಾವ್, ಆಹಾ. ಆಮೇಲೆ ನೋಡಿದ್ರೆ ಏನು ಕ್ರೌಡು, ಏನು ಜನ, ಎಲ್ಲ ಹುಷಾರಾಗಿರಿ. ಏನು ಹುಷಾರಾಗಿರ್ಬೇಕು ಈ ಕೋತಿಗಳು. ಆಹಾ, ಏನು ತಿಕ್ಕಾಗರು ಅಂತ ನೋಡೋಷ್ಟರಲ್ಲಿ ನೋಡ್ರೆ ನಮ್ಮ ಹುಡುಗನ ತಿಕ್ಕಾನೆ ಅದು. ಆಮೇಲೆ ಜನ ಬಂದು ಇಳಿತಾಯಿದ್ರು. ಸಖತ್ತು ಸ್ಟೀಪಾಗಿತ್ತು. ಸಂಡೇ ಹೋಗಿದ್ರಿಂದ ರಶ್ ಬೇರೆ ಇತ್ತು. ಫೈನಲಿ ನಾವು ಇನ್ನೇನು ರೀಚ್ ಆಗೇ ಬಿಟ್ವಿ. ಕ್ಲೌಡ್ಸ್ ಎಲ್ಲ ಹಿಂಗೆ ಪಾಸ್ ಆಗ್ತಿದೆ. ಯಪ್ಪ, ಕ್ರೇಜಿ ಸನ್ರೈಸ್ ನೋಡಿದ್ರೆ ಜನ ಅಲ್ಲಿ ಆರಾಮಾಗಿದ್ದರು. ಸಕ್ಕದಾಗಿತ್ತು ವ್ಯೂ. ಹೋಗಿದ ತಕ್ಷಣ ಇದು ಯಾವುದೋ ಸಪ್ರೇಟಾಗಿ ರಾಕು ನೇತಾಡ್ತಿರೋ ಥರ ಇತ್ತು. ಅಲ್ಲಿ ಬಸವಣ್ಣ ಬೇರೆ ಕೂತಿದ್ದಾರೆ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಯಾಕೆ ಬರಬೇಕು? ಕಮೆಂಟಲ್ಲಿ ತಿಳಿಸಿ, ಕಮೆಂಟಲ್ಲಿ ಹೋಗಿರಿ. ಥ್ಯಾಂಕ್ ಯು, ಬಾಯ್.